ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳ್ಕೊತೀನಿ. ಯಾಕೆ ಅಂತಂದರೆ ವಿಡಿಯೋ ತುಂಬ ಲೇಟಾಗಿ ಬರ್ತಾ ಇದೆ. ಸೊ ಲೇಟಾಗೋಕ್ಕೆ ಕಾರಣ ಏನು ಅಂತಂತಂದರೆ, ಈಗ ನಿನ್ನೆ ನಿಮಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಜನನಾಯಕಂ ಫಿಲಮ್ದು ಅಪ್ಡೇಟ್ ಏನಾಗ್ತಾ ಇದೆ ಅಂತ. ಸೊ ಅದರ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ಕೊಡಬೇಕು, ಯಾವುದೇ ರೀತಿ ತಪ್ಪು ಮಾಹಿತಿ ಹೋಗಬಾರ್ದು, ಕ್ಲೀನಾಗಿರಲಿ ಅನ್ನೋದಕ್ಕೋಸ್ಕರ ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿ ಒಂದಷ್ಟು ರಿಸರ್ಚನ್ನು ಮಾಡಿದ್ದೀನಿ. ಇದನ್ನು ಕಂಪ್ಲೀಟಾಗಿ ನಿಮ್ಗೆ ಹೇಳೋಂಥ ಪ್ರಯತ್ನ ಮಾಡ್ತೀನಿ. ಈಗ ಎಷ್ಟೋ ಜನ ಕೇಳ್ಬೋದು, ಅಲ್ಲ ಒಂದು ಫಿಲಮ್ ಮ್ಯಾಟ್ರ್ ತಾನೆ, ಅದನ್ನೇ ಏನು ತುಂಬ ದೊಡ್ಡದಾಗಿ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ. ಬಟ್ ಆದರೆ ಈ ಒಂದು ಸಣ್ಣ ಫಿಲಮ್ ವಿಚಾರದಲ್ಲಿ ಆಗಿದ್ದಂಥ ಒಂದು ಆ ಪ್ರೋಸೆಸ್ನ ತಿಳ್ಕೊಂಡ್ರೆ ನಾಳೆ ದಿನ ನಮ್ಮ ಲೈಫಲ್ಲೂ ಆಗಂಥ ಕೆಲವೊಂದು ವಿಚಾರಗಳಿಗೆ ನಾವು ಹೆಂಗೆ ಲೀಗಲಾಗಿ ಹೋರಾಡ್ಬೋದು ಅನ್ನೋ ಒಂದು ಮಾಹಿತಿನ ಈ ವಿಡಿಯೋ ಮುಖಾಂತರ ತಿಳ್ಕೊಂಡಂಗಾಗುತ್ತೆ. ಸೊ ಆ್ಯಕ್ಚುಲಿ ಇದು ತುಂಬ ಅಂತಂದರೆ ತುಂಬ ಡೆಲಿಕೇಟೆಡ್ ಆಗಿದೆ ವಿಚಾರ, ಒಂದೇ ಒಂದು ಫಿಲಮ್ ಅಷ್ಟೇ. ಬಟ್ ಆದರೆ ಅದು ಯಾವ ಲೆವೆಲ್ಗೆ ಹೋಗುತ್ತೆ ಅನ್ನೋದನ್ನು ಈ ಕೇಸ್ ನೋಡ್ತು ಅಂತಂದರೆ ಗೊತ್ತಾಗುತ್ತೆ. ಸಿಂಪಲ್ಲಾಗಿ ನಾನು ನೆನ್ನೆ ವಿಡಿಯೋದಲ್ಲಿ ಏನಿತ್ತು ಅಂತ ಹೇಳ್ಬಿಡ್ತೀನಿ. ಯಾವುದಾದ್ರೂ ಒಂದು ಫಿಲಮ್ ರಿಲೀಸ್ ಆಗೋಕ್ಕಿಂತ ಮುಂಚೆ ಒಂದು ಸರ್ಟಿಫಿಕೇಟ್ನ ತೊಗೋಬೇಕಾಗಿರುತ್ತೆ. ಅದು CBFC ಅನ್ನೋ ಒಂದು ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಸಂಸ್ಥೆ, ಆ ಸಂಸ್ಥೆಯಿಂದ ತೊಗೊಬೇಕು. ಯಾವುದೇ ಫಿಲಮ್ ಆಗಲಿ, ಇದು ಯಾವ ಟೈಪ್ ಆಫ್ ಸರ್ಟಿಫಿಕೇಟ್ ಇರ್ತಕ್ಕಂಥ ಫಿಲಮ್ ಅಂತ, ಆ ಸರ್ಟಿಫಿಕೇಟ್ ಹೊಂದಿರತಕ್ಕಂಥ ಫಿಲಮು ಅದು ಯಾವ ರೀತಿ ಫಿಲಮ್ ಅನ್ನೋದನ್ನು ನಮಗೆ ರೆಪ್ರೆಸೆಂಟ್ ಮಾಡಿಕೊಡುತ್ತೆ. ಡಿಸೆಂಬರ್ 18ನೇ ತಾರೀಕಿನ ಏನು ಮಾಡಿದ್ದಾರೆ ಇವರು, ಈ ಒಂದು CBFCಗೆ ಅಪ್ಲಿಕೇಶನ್ನ ಹಾಕಿದ್ದಾರೆ. ಅದು ತತ್ಕಾಲ್ ಮುಖಾಂತರ. ತತ್ಕಾಲ್ ಅಂತಂದರೆ ನಮ್ಮ ರೈಲ್ವೆಗಳನ್ನ ಬುಕ್ ಮಾಡಬೇಕಾದ್ರೆ ಬೇಗ ಸಿಗಲಿ ಅಂತ ಅಂದ್ಬಿಟ್ಟು ಅಪ್ಲೈ ಮಾಡ್ತೀವಲ್ಲ, ಆ ಥರದ್ದೇ ಇದು. ಸೊ ಇದೇನಾಗಿದೆ, ಅಪ್ ಟು ಡಿಸೆಂಬರ್ 22ರವರೆಗೂ ಕೂಡ ಟೈಮ್ ತಗೊಂಡು ಅದರಲ್ಲಿ 5 ಮೆಂಬರ್ ಇರ್ತಕ್ಕಂಥ ಒಂದು ಕಮಿಟಿ ಏನು ಮಾಡಿದೆ, ಫಿಲಮ್ನ ರಿವ್ಯೂ ಮಾಡಿ 27 ಕಟ್ಗಳನ್ನ ಹೇಳಿದ್ದಾರೆ. ಅಂತಂದರೆ ಈ ಫಿಲಮಲ್ಲಿ ನಾವು ಸರ್ಟಿಫಿಕೇಟ್ ಕೊಡ್ತೀವಿ, US ಸರ್ಟಿಫಿಕೇಟು, ಆದರೆ ಇಷ್ಟು ಕಟ್ಗಳಾಗಬೇಕು ಅಂತ ಹೇಳಿ ಕಂಡೀಷನ್ಸ್ ಹಾಕ್ಬಿಟ್ಟು ಸರ್ಟಿಫಿಕೇಟ್ನು ಕೂಡ ಇಶ್ಯೂ ಮಾಡಿಬಿಡ್ತಾರೆ. ಬಟ್ ಆದರೆ ಇವ್ರಿಗೆ 7ನೇ ತಾರೀಕು ಆದ್ರೂ ಕೂಡ ಇನ್ನೂ ಗ್ರ್ಯಾಂಟ್ ಮಾಡಿರಲ್ಲ. ಸೊ ಅದಕ್ಕೆ ಏನು ಮಾಡುತ್ತೆ, ಜನವರಿ 7ನೇ ತಾರೀಕು KVN ಪ್ರೊಡಕ್ಷನ್. ಆ KVN ಪ್ರೊಡಕ್ಷನ್ ಅಂತಂದರೆ ಏನು ಎತ್ತ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ಹೇಳಿದ್ದೀನಿ. ನಿಮ್ಗೊಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಈಗ ನಮ್ಮ ಯಶ್ ಅವ್ರದ್ದು ಫಿಲಮ್ ಬರ್ತಾ ಇದೆ ನೋಡಿ, ಟಾಕ್ಸಿಕ್ಕು, ಅದರ ಪ್ರೊಡಕ್ಷನ್ ಹೌಸು ಕೂಡ KVN ಅವ್ರದ್ದೇ ಆಗಿರುತ್ತೆ. ಸೊ ಇವ್ರು ಏನು ಮಾಡ್ತಾರೆ, 7ನೇ ತಾರೀಕು ಇದು ಯಾಕೋ ಸರಿ ಬರ್ತಾ ಇಲ್ಲ, ನಾನು ಬೇಗ ಆಕ್ಷನ್ ತೊಗೋಬೇಕು, ಯಾಕೆಂತಂದರೆ 9ನೇ ತಾರೀಕು ರಿಲೀಸ್ ಇದೆ ಫಿಲಮು ಅಂತಂದ್ಬಿಟ್ಟು 7ನೇ ತಾರೀಕು ಮದ್ರಾಸ್ ಹೈಕೋರ್ಟಲ್ಲಿ ಕೇಸನ್ನು ಫೈಲ್ ಮಾಡ್ತಾರೆ. ಅಂತಂದರೆ CBFC ಅವರು ನಮಗಿನ್ನ ಇವರು ಕೊಟ್ಟಿಲ್ಲ ಸರ್ಟಿಫಿಕೇಟ್ನ, ನಾವು ರಿಲೀಸ್ ಮಾಡೋಕ್ಕಾಗಲ್ಲ ಅಂತ. ಯಾಕೆಂತಂದರೆ ವಿತೌಟ್ ಸರ್ಟಿಫಿಕೇಟ್ ಯಾವುದೇ ಫಿಲಮ್ನ ರಿಲೀಸ್ ಮಾಡೋ ಹಾಗಿಲ್ಲ. ಸೊ ಇದೆಲ್ಲ ಕಂಡೀಷನ್ ಆಗಿ ಏನಾಗುತ್ತೆ, 7ನೇ ತಾರೀಕು ಕೇಸ್ ಫೈಲ್ ಮಾಡಿದಾಗ ಅದು ಒಂದು ಲೀಗಲ್ ಪ್ರೊಸೆಸ್ ಏನೇನು ಆಗಬೇಕು ಅದು ಆಗುತ್ತೆ. 9ನೇ ತಾರೀಕೆ ಡೇಟ್ ಕೊಡ್ತಾರೆ ಮತ್ತೆ ಹಿಯರಿಂಗ್ಗೆ. ಅಂದರೆ 9ನೇ ತಾರೀಕು ಯಾವುದು, ಇವತ್ತು. ಸೊ ಇವತ್ತೇನಾಗುತ್ತೆ, ಕೋರ್ಟಲ್ಲಿ ಒಂದಷ್ಟು ವಿಚಾರಗಳಾಗುತ್ತೆ. ನಾನು ನಿಮಗೆ ಕೋರ್ಟಲ್ಲಿ ಏನೇನಾಯಿತು ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಇದ್ರು ಅನ್ನೋದನ್ನು ಹೇಳ್ತೀನಿ. ಸೊ ಫಸ್ಟು ಸಿಂಗಲ್ ಜಡ್ಜ್ ಬೆಂಚ್ ಇದ್ದಂಥ ಒಂದು ಕೋರ್ಟ್ ಹಾಲಲ್ಲಿ ಇವರ ಒಂದು ತೀರ್ಪು ಬರುತ್ತೆ ಇವತ್ತು ಬೆಳಗ್ಗೆ. ಸೊ ಅದರಲ್ಲಿ ಜಸ್ಟಿಸ್ ಯಾರು ಅಂತಂದರೆ PT ಆಶಾ ಅನ್ನೋರು. ಸೊ ಇವರು ವಾದ ವಿವಾದಗಳನ್ನೆಲ್ಲನೂ ಕೇಳ್ತಾರೆ. ಅಂತಂದರೆ ಫಿಲಮ್ ಅವ್ರು ಹೇಳ್ತಾರೆ, ನಮಗೆ ಈಗ ಏನಾದರೂ ಫಿಲಮ್ ಬರಲಿಲ್ಲ ಅಂತಂದರೆ ಕ್ರೋರ್ಸ್ ಟುಗೆದರ್ ನಾವು ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀವಿ, ನಮ್ಮ ದುಡ್ಡೆಲ್ಲ ಲಾಸ್ ಆಗುತ್ತೆ ಅಂತ. ಇನ್ನು ಒಂದು ಕಡೆ CBFC ಅವರು ಹೇಳ್ತಾರೆ, ಇಲ್ಲ ನಾವು ಸರ್ಟಿಫಿಕೇಟ್ ಕೊಡೋಕ್ಕೆ ತಯಾರಾಗಿದ್ವಿ, ಆದರೆ ನಮ್ಮಲ್ಲಿ 5 ಜನ ಇದ್ರಲ್ಲ, ಅದರಲ್ಲಿ ಒಬ್ಬರಿಗೆ ಇದರಲ್ಲಿ ತಕರಾರಿದೆ. ಅವ್ರು ಏನು ಮಾಡಿದ್ದಾರೆ, ಚೀಫ್ಗೆ ಹೋಗ್ಬಿಟ್ಟು, ಅಂದರೆ ಚೇರ್ಪರ್ಸನ್ ಇರ್ತಾರಲ್ಲ ಅವ್ರಿಗೆ ಹೋಗ್ಬಿಟ್ಟು ಕಂಪ್ಲೇಂಟ್ನ ಕೊಟ್ಟಿದ್ದಾರೆ. ಚೀಫ್ ಏನು ಮಾಡಿದ್ರು, ಅದಕ್ಕೆ ಒಂದು ರಿವಿಷನ್ ಕಮಿಟಿನ ಅಲರ್ಟ್ ಮಾಡಬೇಕು ಇದಕ್ಕೆ ಅಂತ. ಅವ್ರು ಇನ್ನೊಂದ್ಸಲ ಫಿಲಮ್ ನೋಡಲಿ, ಅದಾದಮೇಲೆ ಏನಾದರೂ ತೊಂದರೆ ಇದೆಯಾ ಅಂತ ನೋಡಿ ಇವರು ಸರ್ಟಿಫಿಕೇಟ್ ಕೊಡೋದನ್ನು ಯೋಚನೆ ಮಾಡ್ತಾರೆ ಅಂತ. ಸೊ KVN ಸೈಡಲ್ಲಿ ಹೋಗಿದ್ದಂಥ ಅಡ್ವೊಕೇಟ್ ಹೆಸರು ಬಂದ್ಬಿಟ್ಟು, ಸೀನಿಯರ್ ಅಡ್ವೊಕೇಟ್ ಅವರು ಸತೀಶ್ ಪರಾಸರನ್ ಅಂತ. ಸೊ ಅವ್ರು ಏನು ಮಾಡ್ತಾರೆ, ಇಲ್ಲ ಸ್ವಾಮಿ ನಾವು ಇವಾಗ ಆಲ್ರೆಡಿ ಡೇಟನ್ನು ಹೇಳ್ಬಿಟ್ಟಿದ್ದೀವಿ, ಇವ್ರು ಆಲ್ರೆಡಿ ನಮಗೆ US ಸರ್ಟಿಫಿಕೇಟ್ನ ಕೂಡ ಅನೌನ್ಸ್ ಮಾಡಿದ್ರು, ಇವನ್ 27 ಕಟ್ ಏನು ಹೇಳಿದ್ರು ಅದಕ್ಕೂ ಕೂಡ ಪ್ರೊಡಕ್ಷನ್ ಹೌಸು ಒಪ್ಕೊಳ್ಳುತ್ತೆ, ಅದನ್ನು ಕಟ್ ಮಾಡಿ ನಾವು ಹಾಕ್ತೀವಿ ಅಂತ. ಬಟ್ ಆದರೆ ಇನ್ನೂ ಕೂಡ ಕೊಟ್ಟಿಲ್ಲ. ನಮ್ಮಲ್ಲಿ ಆಲ್ರೆಡಿ 5,000ಕ್ಕಿಂತ ಹೆಚ್ಚು ಶೋಗಳನ್ನ ಬುಕ್ ಮಾಡಿಬಿಟ್ಟಿದ್ದೀವಿ, 500 ಕೋಟಿ ನಾವು ಬಂಡವಾಳ ಹಾಕಿರೋದು, ನಮ್ಮ ಒಂದು ಲೈಫ್ ಹಾಳಾಗುತ್ತೆ ಇದ್ರ ಮುಖಾಂತರ, ದಯವಿಟ್ಟು ನೀವೇನೋ ಒಂದು ಮಾಡಿಕೊಡಿ ಅಂತ ಕೇಳಿದಾಗ ಬೆಳಗ್ಗೆ ಇಡೀ ತಮಿಳ್ನಾಡೇ ಕಾಯ್ತಾ ಇರುತ್ತೆ ಈ ಒಂದು ತೀರ್ಪಿಗೆ. ಏನಾಗ್ಬೋದು ಇನ್ ಕೇಸ್ ಏನಾದರೂ ಅದು ಬಂತು ಅಂತಂದ್ರೂ ಕೂಡ ಇವರೇನಾದರೂ ಅಪೀಲ್ ಹೋಗ್ತಾರ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸಲ್ಲೇ ಇತ್ತು. ಸೊ ಆವಾಗ ಏನಾಗುತ್ತೆ, ಒಂದು ಬೆಳಗ್ಗೆ ಅನಿಸುತ್ತೆ, ಬೆಳಗ್ಗೆ ಒಂದು 12 ಗಂಟೆ ಅಷ್ಟೊತ್ತರೊಳಗಡೆ ತೀರ್ಪು ಬರುತ್ತೆ. ಸೊ PT ಆಶಾ ಅನ್ನೋರು ಸಿಂಗಲ್ ಜಡ್ಜ್ ಇದ್ದಂಥ ಬೆಂಚ್ ಏನು ಮಾಡುತ್ತೆ, ಇದಕ್ಕೆ ಒಂದು ತೀರ್ಪನ್ನ ಹೊರಡಿಸುತ್ತೆ. ತೀರ್ಪು ಏನಂತ ಹೇಳುತ್ತೆ ಅಂತಂದರೆ, ನೀವು ಆಲ್ರೆಡಿ ಒಂದು US ಸರ್ಟಿಫಿಕೇಟ್ನ ಕೊಟ್ಟಿದ್ದೀರಾ ಅಂತಂದ ಮೇಲೆ ಮತ್ತೆ ಇವಾಗ ನೀವು ರಿವಿಷನ್ ಕಮಿಟಿಗೆ ರೆಫರ್ ಮಾಡೋ ಅವಶ್ಯಕತೆ ಏನಿದೆ. ಅದಲ್ಲದೆ ನಿಮ್ಮ 5 ಜನ ಕಮಿಟಿನಲ್ಲಿ 4 ಜನ ಒಪ್ಕೊಂಡಿದ್ದಾರೆ. ಈಗ ಯಾರೋ ಒಬ್ಬರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಂತಂದರೆ, ಮೆಜಾರಿಟಿ ವೈಸ್ ನೋಡೋದಾದ್ರೂ ಕೂಡ ಇದು ಒಬ್ಬರದಷ್ಟೇ ತಕರಾರು ಬಂದಿರೋದು. ಒಬ್ಬರ ತಕರಾರಿಗೋಸ್ಕರ ಒಂದು ಫಿಲಮ್ಗೆ ನೀವು ಸರ್ಟಿಫಿಕೇಟ್ ಕೊಡಲಿಲ್ಲ ಅಂತಂದರೆ ಇನ್ನು ಫ್ಯೂಚರಲ್ಲೂ ಕೂಡ ಇದೇ ರೀತಿ ಆಗ್ತಾ ಹೋಗುತ್ತೆ. ಸೊ ಆವಾಗ ಏನಾಗುತ್ತೆ, ಪ್ರತಿ ಫಿಲಮ್ ಪ್ರೊಡಕ್ಷನ್ ಹೌಸು ಕೋರ್ಟಿಗೆ ಬರುತ್ತೆ. ಆವಾಗ ಕೋರ್ಟ್ ಟೈಮು ಎಷ್ಟಾಗುತ್ತೆ. ದಯವಿಟ್ಟು ನೀವು ಹಿಂಗೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಕೋರ್ಟ್
ಕೋರ್ಟು ಒಂದು ಆರ್ಡ್ರನ್ನ ಕೊಡುತ್ತೆ, ಈ ಜನನಾಯಕಂ ಫಿಲಮ್ಗೆ ನೀವು ಸರ್ಟಿಫಿಕೇಟ್ ಕೊಡಬೇಕು, ಜೊತೆಗೆ ರಿವಿಷನ್ ಕಮಿಟಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳುತ್ತೆ. ಸೊ ಇದಾಗ್ತಿದ್ದಂಗೆ ಏನು ಇಡೀ ತಮಿಳ್ನಾಡಲ್ಲಿ ಫುಲ್ ಕೊಂಡಾಟ ಆಗುತ್ತೆ. ಅಂದರೆ ನಮ್ಮ ವಿಜಯ್ ಇದು ಫಿಲಮ್ ಬರ್ತಾ ಇದೆ, ಜನನಾಯಕನ್ ನಾವಿದನ್ನು ನೋಡಿ ಮಜಾ ಮಾಡ್ಬೋದು ಅಂತ ಅಂದ್ಬಿಟ್ಟು ಅವ್ರ ಅಭಿಮಾನಿಗಳ ಕುತೂಹಲ ಇತ್ತಲ್ಲ, ಎಲ್ಲ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಹೋಯ್ತಾ ಇತ್ತು. ಆದರೆ ಲೀಗಲ್ಲಾಗಿ ವಿಚಾರ ಗೊತ್ತಿರೋರಿಗೆ ಗೊತ್ತಿತ್ತು, ತಕ್ಷಣಕ್ಕೆ ಇದರ ಮೇಲೆ ನಾವು ಮೇಲ್ಮನವಿಯನ್ನು ಸಲ್ಲಿಸ್ಬೋದು ಅಂತ. ಸೊ ಆ ಎಕ್ಸ್ಪೆಕ್ಟೇಷನ್ ಹೆಂಗಿತ್ತೋ ಹಂಗೆ ಆಯಿತು. ಸೊ CBFC ಅನ್ನೋದು ಒಂದು ಸೆಂಟ್ರಲ್ ಗೌರ್ನಮೆಂಟ್ನ ಒಂದು ಸಂಸ್ಥೆ ಆಗಿರೋದ್ರಿಂದ ಅದಕ್ಕೆ ಯಾರಪ್ಪ ಬಂದರು ಅಡ್ವೊಕೇಟ್ ಅಂತಂದರೆ, ಅಡ್ವೊಕೇಟ್ ಸೊಲಿಸಿಟರ್ ಜನರಲ್ ARL ಸುದರ್ಶನ್ ಅನ್ನೋರು ಈ ಒಂದು ವಾದ ಆಡೋಕ್ಕೆ ಅಂತಂದ್ಬಿಟ್ಟು ಬರ್ತಾರೆ. ಸೊ ಯೋಚನೆ ಮಾಡಿ, ಇವೆಲ್ಲ ಎಷ್ಟು ಚೆನ್ನಾಗಿದೆ ಅಂತಂದರೆ ಕಾನ್ಸೆಪ್ಟು. ನಿಮಗೆ ಅಡ್ವೊಕೇಟ್ ಸೊಲಿಸಿಟರ್ ಜನರಲ್ ಅಂತಂದರೆ ಯಾರು ಗೊತ್ತಾ? ಈಗ ನನಗೆ ನಿಮಗೆ ಏನೋ ಒಂದು ಪ್ರಾಬ್ಲಮ್ ಆದರೆ ನಾವು ಒಬ್ಬರು ಅಡ್ವೊಕೇಟನ್ನು ನೇಮಕ ಮಾಡ್ಕೋತೀವಿ. ಅದೇ ರೀತಿ ಸರ್ಕಾರಗಳಿಗೆ ಮತ್ತು ಸರ್ಕಾರದ ಸಂಸ್ಥೆಗಳಿಗೇನಾದರೂ ತೊಂದರೆ ಬಂದಾಗ ಅದನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಅಂತಲೇ ಒಬ್ಬರು ಅಡ್ವೊಕೇಟ್ ಇರ್ತಾರೆ. ಎಕ್ಸಾಂಪಲ್ ನಿಮ್ಗೆ ಹೇಳೋದಾದರೆ, ಈಗ ರೀಸೆಂಟ್ಲಿ ನಮ್ಮಲ್ಲಿ RCB ಕಾಲ್ ತುಳಿತ ಪ್ರಕರಣ ಆಯಿತು ಗೊತ್ತಾ? ಆ ಟೈಮಲ್ಲಿ ರೆಸ್ಪಾನ್ಸಿಬಲ್ ಯಾರಿದ್ರು ಅಂತಂದರೆ ಸರ್ಕಾರ ಇತ್ತು. ಸೊ ಸರ್ಕಾರದ ಈ ಕೇಸನ್ನು ನಡೆಸೋಕ್ಕೆ ಅಂತ ಬಂದಿದ್ದವರು ಅಡ್ವೊಕೇಟ್ ಜನರಲ್. ಸೊ ಸ್ಟೇಟ್ಗೆ ಯಾವ್ದಾದ್ರು ಒಬ್ಬರು ಅಡ್ವೊಕೇಟ್ ಇರ್ತಾರೆ ಅಂತಂದರೆ ಅವ್ರನ್ನ ಅಡ್ವೊಕೇಟ್ ಜನರಲ್ ಅಂತ ಕರೀತಾರೆ. ಆ ಥರ ಸೆಂಟ್ರಲ್ಗೆ ಯಾರಿದ್ದಾರೆ ಅಂತಂದರೆ ಅಡ್ವೊಕೇಟ್ ಸೋಲಿಸಿಟರ್ ಜನರಲ್ ಬರ್ತಾರೆ. ಇದರಲ್ಲಿ ಸೋಲಿಸಿಟರ್ ಜನರಲ್ ಆಫ್ ಇಂಡಿಯಾನೂ ಕೂಡ ಇರ್ತಾರೆ, ಅಂತಂದರೆ ಅವ್ರ ಚೀಫು. ಸೊ ಇವರು ARL ಸುದರ್ಶನ್ ಅನ್ನೋರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಬಂದು ಈ ಮೇಲ್ಮನವಿ ಹೋದ್ರಲ್ಲ ಕೋರ್ಟು, ಸೊ ಆ ಕೋರ್ಟ್ ಯಾವುದು ಅಂತಂದರೆ ಡಬಲ್ ಬೆಂಚು, ಅಂತಂದರೆ ಅದರಲ್ಲಿ 2 ಜಡ್ಜ್ ಇರ್ತಾರೆ. ಸೊ ಆ ಒಂದು ಕೋರ್ಟ್ಗೆ ಇವರು ಮೇಲ್ಮನವಿಯನ್ನು ಸಲ್ಲಿಸಿದ್ದು. ಸೊ ಅಲ್ಲಿ ಇದ್ದಂಥ ಚೀಫ್ ಜಸ್ಟಿಸ್ ಮಹೇಂದ್ರ ಮೋಹನ್ ಮತ್ತು G ಅರುಳ್ ಮುರುಗನ್ ಅನ್ನೋರು ಜಸ್ಟಿಸ್ಗಳಾಗಿದ್ದರು. ಸೊ ಇವರು ಆಲಿಸ್ತಾರೆ, 2 ಕಡೆ ಮತ್ತೆ ಆಲಿಸ್ತಾರೆ. ಅದು ಆ ಟೈಮಲ್ಲಿ ತಕ್ಷಣಕ್ಕೆ ಇದನ್ನು ಮೇಲ್ಮನವಿನ ಅರ್ಜಿನ ಅಪ್ಲಿಕೇಶನ್ನ ಅಲೋ ಮಾಡ್ಕೊಂಡಿದ್ದೇ ದೊಡ್ಡ ವಿಷಯ. 3:15 ಅಷ್ಟೊತ್ತಿಗೆ ಇದನ್ನು ಅಲೋ ಮಾಡ್ಕೊತಾರೆ. ಅದಾದಮೇಲೆ ಹಿಯರಿಂಗ್ ಶುರು ಆಗುತ್ತೆ. ಸೊ ಆವಾಗ ಮತ್ತೆ ಈ 2 ಕಡೆಯಿಂದ ವಾದ ವಿವಾದ ಎಲ್ಲ ಕೇಳಿದ ಮೇಲೆ ಇವ್ರು ಏನು ಹೇಳ್ತಾರೆ ಅಂತಂದರೆ, ಅಲ್ಲ ನಿಮ್ಗೆ ಇನ್ನೂ ಕನ್ಫರ್ಮ್ ಆಗಿಲ್ಲ, ಅಷ್ಟರೊಳಗೆ ನೀವು ಹೆಂಗೆ ನಾವು ಇದೇ ಡೇಟಿಗೆ ರಿಲೀಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅನೌನ್ಸ್ ಮಾಡ್ತೀರಾ? ನಿಮಗೆ ಸರ್ಟಿಫಿಕೇಟ್ ಬಂದ ಮೇಲೆ ಅಲ್ವಾ ನೀವು ಮಾಡಬೇಕು ಅಂತಂದ್ಬಿಟ್ಟು ಕ್ವಶನ್ ಮಾಡುತ್ತೆ. ಈಗ ಸಾಮಾಜಿಕವಾಗಿ ಜನಗಳ ಕ್ವಶನ್ ಏನು ಅಂತಂದರೆ, ಅಲ್ಲ ಯೂಶ್ವಲಿ ಎಲ್ಲ ಫಿಲಮ್ಗಳು ಫಸ್ಟು ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿತಾನೆ, ಆಮೇಲೆ ಸರ್ಟಿಫಿಕೇಟ್ದು ಅದನ್ನೆಲ್ಲ ತಲೆ ಕೆಡ್ಸ್ಕೊಳ್ಳೋದು, ಇದಕ್ಕೆ ಮಾತ್ರ ಏನು ಸಪ್ರೇಟು ಅಂತ ಹೇಳ್ಬೋದು. ಆದರೆ ಪ್ರೊಸೀಜರ್ ಎಲ್ಲರಿಗೂ ಒಂದೇ, ರೂಲ್ ಎಲ್ಲರಿಗೂ ಒಂದೇ. ರೂಲ್ ಏನು ಹೇಳುತ್ತೆ, ನೀನು ಫಸ್ಟ್ ಅಲ್ಲಿ ಕನ್ಫರ್ಮ್ ಮಾಡ್ಕೊಂಡು ಆದಮೇಲೆ ನೀನು ಡೇಟನ್ನು ಹೇಳಬೇಕಾಗಿತ್ತು. ನೀನೇ ಒಂದು ಡೇಟನ್ನು ಮಾಡ್ಕೊಂಬಿಟ್ಟು ಅಷ್ಟರೊಳಗಡೆ ನೀನು ಅವ್ರ ಮೇಲೆ ಗೂಬೆ ಕೂರಿಸೋದು ಸರಿಯಲ್ಲ. ಸೊ ಒಂದು ಸೆಟ್ ಆಫ್ ಪ್ರೋಸೆಸ್ ಅಂತ ನಡೆಯುತ್ತೆ. ಇಷ್ಟು ದಿನ ಓಕೆ ರೂಢಾಗಿ ನಡ್ಕೊಂಡ್ಬಂತು, ಆದರೆ ಈಗ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರದನ್ನು ಕೂಡ ನಾವು ಆಲಿಸ್ಬೇಕಾಗತ್ತೆ. ಯಾಕೆ ಅಂತಂದರೆ ಇನ್ ಕೇಸ್ ನಾಳೆ ಏನಾದರೂ ತೊಂದರೆ ಆಯಿತು ಅಂತಂದರೆ ಅದಕ್ಕೆ ಯಾರು ಜವಾಬ್ದಾರಿ ಆಗ್ತಾರೆ? ಹಂಗೆ ನಾವು ಕೊಡೋಕ್ಕೆ ಬರಲ್ಲ. ಹಂಗನ್ಬಿಟ್ಟು ಏನು ಮಾಡುತ್ತೆ ಕೋರ್ಟು, ಓಕೆ ಅಲ್ಲಿ ಏನು ಮಾಡಿದಾರೋ ಅದಕ್ಕೆ ಸ್ಟೇನ ಕೊಡಿ ಅಂತಂದರೆ, ಈಗ ಸಿಂಗಲ್ ಬೆಂಚಲ್ಲಿ ಬಂದಿತ್ತಲ್ಲ ಒಂದು ಜಡ್ಜ್ಮೆಂಟು ಅಂತಂದರೆ ರಿವಿಷನ್ ಕಮಿಟಿಗೆ ರೆಕಮೆಂಡ್ ಮಾಡಬೇಡಿ ಮತ್ತು ಇವ್ರಿಗೆ ಸರ್ಟಿಫಿಕೇಟ್ ಕೊಡಿ ಅಂತ, ಅದ್ರ ಮೇಲೆ ಸ್ಟೇ ಕೊಡಿ ಅಂತಂದ್ಬಿಟ್ಟು CBFC ಹೋಗಿರುತ್ತೆ. ಅದಕ್ಕೆ ಬೆಂಚು ಅಸ್ತು ಅಂತ ಹೇಳುತ್ತೆ. ಸೊ ಇಬ್ಬರು ಜಸ್ಟಿಸ್ ಇದ್ದಂಥ ಬೆಂಚು ಅದಕ್ಕೆ ಅಸ್ತು ಅಂತ ಹೇಳುತ್ತೆ, ಇವ್ರಿಗೆ ತಿರಸ್ಕಾರನ ಮಾಡುತ್ತೆ. ಅದಲ್ಲದೆ ಜೊತೆಗೆ ಡೇಟ್ನ ಏನು ಮಾಡಿದೆ, 21ಕ್ಕೆ ಹಾಕಿದೆ. ಅಂತಂದರೆ ಈಗೇನು ಸಿಂಗಲ್ ಬೆಂಚಲ್ಲಿ ಬಂದಿದ್ದಂಥ ತೀರ್ಪನ್ನು ಸ್ಟೇ ಮಾಡಿ 21ನೇ ತಾರೀಕೆ ನಾವು ಈ ಕೇಸನ್ನು ಮತ್ತೆ ನೋಡೋಣ ಹಿಯರಿಂಗು ಅಂತಂದ್ಬಿಟ್ಟು ಹೇಳಿದ್ದಾರೆ. ಸೊ ಈಗೇನಾಗಿದೆ, 21ನೇ ತಾರೀಕು ಅಂತಂದರೆ ಆಲ್ಮೋಸ್ಟ್ ಪೊಂಗಲ್ಲು, ಸಂಕ್ರಾಂತಿ, ತಮಿಳ್ನಾಡಲ್ಲೆಲ್ಲ ಪೊಂಗಲೇ ಅಲ್ಲ. ಸೊ ಪೊಂಗಲ್ ಅಂತಂದರೆ ಅಲ್ಲಿ ತುಂಬ ಲಕ್ಸುರಿಯಾಗಿ ಮಾಡ್ತಾರೆ, ಎಲ್ಲರೂ ಫ್ರೀಯಾಗಿರ್ತಾರೆ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳೆಲ್ಲ ರಜಾ ಬಿಟ್ಬಿಟ್ಟಿರ್ತಾರೆ, ಆಲ್ಮೋಸ್ಟ್ 1 ವಾರ ಮಾಡ್ತಾರೆ ತಮಿಳ್ನಾಡಲ್ಲಿ. ಅದಕ್ಕೆ ತಮಿಳ್ನಾಡಲ್ಲಿ ನೀವು ನೋಡಿ ಯಾವುದೇ ಫಿಲಮ್ ಮಾಡಬೇಕಾದ್ರೂ 1 ವಾರ ಗ್ಯಾಪ್ನ ನೋಡ್ಕೊಂಡು ಫಿಲಮ್ನ ಬಿಡ್ತಾರೆ. ಎಸ್ಪೆಷಲಿ ಪೊಂಗಲ್ಲು, ದೀಪಾವಳಿ ಇಂಥ ಟೈಮಿಗೆ ಬಿಟ್ಟರೆ ಜನ ಜಾಸ್ತಿ ಬರ್ತಾರೆ, ಕಲೆಕ್ಷನ್ಸ್ ಜಾಸ್ತಿ ಆಗುತ್ತೆ ಅಂತ. ಆದರೆ ಇವತ್ತು ಈ ಜನನಾಯಕಂ ಟೀಮ್ಗೆ ಅಂತಂದರೆ KVN ಪ್ರೊಡಕ್ಷನ್ಗೆ ಎಲ್ಲೋ ಒಂದು ಕಡೆ ಇದು ಹಿನ್ನಡೆ ಆಯಿತು ಅಂತಲೇ ಹೇಳ್ಬೋದು. ಯೂಶ್ವಲಿ ಇವಾಗ ಎಲ್ಲರೂ ಹೇಳ್ತಾ ಇರೋದು ಜನನಾಯಕನ್ ಬಂದಿದ್ದ ತಕ್ಷಣವೇ ಡೈರೆಕ್ಟಾಗಿ ವಿಜಯ್ ಅವ್ರ ಫೇಸ್ನೇ ತೋರಿಸ್ತಾ ಇದ್ದಾರೆ.
ಈಗ ಇಲ್ಲಿ ನಡೀತಾ ಇರೋ ವಿಚಾರಗಳನ್ನ ನಾವು ಡೈರೆಕ್ಟಾಗಿ ಕ್ಯಾಲ್ಕುಲೇಟು ಮಾಡೋಕ್ಕಾಗಲ್ಲ. ಈಗ ಒಬ್ಬೊಬ್ಬರು ಪೊಲಿಟಿಕಲ್ ಬ್ಯಾಕ್ಗ್ರೌಂಡಿಂದ ಏನಾದ್ರು ತೊಂದರೆ ಆಗ್ತಾ ಇದೆಯಾ ಹಂಗೆ ಹಿಂಗೆ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಥಿಂಕ್ ಮಾಡೋದಾದರೆ ಈಗ ನೋಡಿ, ಇವಾಗ ಇದರಲ್ಲಿ ಇನ್ವಾಲ್ವ್ ಆಗಿರೋದು CBFC ಅಂತಂದರೆ ಅದರ ಸೆಂಟ್ರಲ್ ಗೌರ್ಮೆಂಟಿಗೆ ಸಂಬಂಧಪಟ್ಟದ್ದು. ಸೊ ಇಲ್ಲಿ ಸ್ಟೇಟಲ್ಲಿ ಈಗ ಎಲೆಕ್ಷನ್ ಆಲ್ರೆಡಿ ಕಾವು ಬಂದಿರೋದ್ರಿಂದ ವಿಜಯ್ಗೆ ಆ್ಯಕ್ಚುಲಿ ಇದರಿಂದ ಮತ್ತು ಪ್ಲಸ್ ಪಾಯಿಂಟೇ ಆಗ್ತಾ ಇದೆ. ಹೆಂಗೆ ಅಂತಂದರೆ ಜನ ಎಮೋಷ್ನಲಾಗಿ ಕನೆಕ್ಟ್ ಆಗ್ತಾ ಇದ್ದಾರೆ. ನೋಡು, ಎಲೆಕ್ಷನ್ ಟೈಮ್ ಬಂದ್ರೂ ಕೂಡ ಈ ಟೈಮಲ್ಲಿ ಅವ್ರಿಗೆ ತೊಂದರೆ ಮಾಡಬೇಕು ಅಂತಂದ್ಬಿಟ್ಟು ಆಪೋಸಿಷನ್ ಅವ್ರು ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು, ಈಗ ಅವರು ಅದನ್ನು ಮಾಡ್ತಾ ಇದ್ದರೆ ಓಕೆ, ಅದನ್ನು ಮಾಡ್ತಾ ಇಲ್ಲ ಅಂತಂದರೆ ಸೆಂಟ್ರಲ್ಲಿಂದ ಏನಾದರೂ ಫೋರ್ಸ್ ಬಂದು ಇಲ್ಲಿ ಈ ಫಿಲಮ್ನ ಸ್ಟಾಪ್ ಮಾಡ್ತಾ, ವಿಜಯ್ ಅವ್ರಿಗೆ ಇದರಲ್ಲಿ ಲಾಸ್ ಏನಿಲ್ಲ. ಫಿಲಮ್ಮು ರಿಲೀಸ್ ಆಗದೆ ಇರೋದ್ರಿಂದ ಲಾಸ್ ಯಾರಿಗೆ? KVNಗೆ. ಯಾಕೆ ಅಂತಂದರೆ KVN ಕ್ರೋರ್ಸ್ ಟುಗೆದರ್ ಇನ್ವೆಸ್ಟ್ ಮಾಡಿದ್ದಾರೆ. ವಿಜಯ್ ಅವ್ರದ್ದು ಹೆಂಗಿದ್ರು ಲಾಸ್ಟ್ ಫಿಲಮ್ಮು, ನೆಕ್ಸ್ಟ್ ಅವ್ರ ಫಿಲಮ್ ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಬಟ್ ಇವಾಗ ಗೈನ್ ಯಾರಿಗಾಗ್ತಾ ಇರೋದು? ವಿಜಯ್ ಅವ್ರಿಗೆ ಸಂಹೌ ಜನಗಳ ಸಿಂಪತಿ ಎಲ್ಲೋ ಇಲ್ಲಿ ಆಪೋಸಿಷನ್ ಪಾರ್ಟಿಯವರು ಮಾಡ್ತಾ ಇದ್ದಾರೆ ಅಂತ. ಅವ್ರು ಮಾಡ್ತಾ ಇದ್ದರೆ 100% ಅದು ಸರಿ. ಈಗ ಅವ್ರು ಮಾಡ್ತೆ ಬೇರೆ ಯಾರ್ದಾದ್ರೂ ಕೈವಾಡ ಇದ್ದರೆ ಅದು ವಿಜಯ್ಗೆ ಲಾಭ. ಇನ್ನೂ ಒಂದು ಹೇಳೋದಾದರೆ, ಈಗ ಯಾರೂ ಏನೂ ಮಾಡಲಿಲ್ಲ ಅಂತ ಅಂದ್ಕೊಳ್ಳೋಣ. ಈಗ ಯಾರೂ ಮಾಡಲಿಲ್ಲ, ಕಾನೂನು ಪ್ರಕಾರ ಹೋಗ್ತಾ ಇದೆಯೇ, ಅಥವಾ ಈಗ CBFC ಅವರು ಯಾವುದೋ ಒಂದು ಸೆನ್ಸಿಟಿವ್ ವಿಚಾರನ ನೋಡಿದ್ರೂ ಕೂಡ ಓಕೆ ಇದರನ್ನ ನಾನು ರಿಲೀಸ್ ಮಾಡೋಕ್ಕೆ ಬಿಡಲ್ಲ ಅಂತ ಯಾರೋ ಒಬ್ಬ ಮನುಷ್ಯ ಹೇಳ್ತಾ ಇದ್ದಾರಲ್ಲ, ಅವರೇನೋ ಆನೆಸ್ಟ್ ಆಗಿದ್ದರೂ ಕೂಡ ಇರಬಹುದು, ಹೇಳಕ್ಕೆ ಬರಲ್ಲ. ನಾವು ಇದನ್ನು ತುರಂತ ಯಾವುದೂ ಕೂಡ ಜಡ್ಜ್ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಕೋರ್ಟ್ಗಳಲ್ಲಿ ಯಾವುದೂ ತರಾತುರಿ ನಿರ್ಧಾರಗಳನ್ನ ತಗೊಳ್ಳಲ್ಲ. ಈಗ ಅದಕ್ಕೆ ಎರಡು ಜಡ್ಜ್ ಇದ್ದಂಥ ಬೆಂಚ್ ಏನು ಮಾಡುತ್ತೆ, ಇಲ್ಲ ಇದಾಗಲ್ಲ, ನೀವು ಆ ಸ್ಟೇ ಏನು ತಗೊಬಂದಿದ್ದೀರೋ ಅಂತಂದರೆ ಫಿಲಮ್ನ ರಿಲೀಸ್ ಮಾಡಿ ಸರ್ಟಿಫಿಕೇಟ್ ಕೊಡಿ ಅಂತ ಸಿಂಗಲ್ ಬೆಂಚ್ ಏನು ಹೇಳಿತ್ತೋ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಅಂತಂದ್ಬಿಟ್ಟು ತಡೆ ಹಿಡಿದಿದ್ದಾರೆ. ಸೊ ಈ ಲೀಗಲ್ ಪ್ರೊಸೀಜರೆಲ್ಲ ನಮಗೆ ನೋಡಿದಾಗ ಏನನ್ಸುತ್ತೆ ಅಂತಂದರೆ, ಏನು ಇಷ್ಟೊಂದು ಲೇಟಾಗಿ ಹೋಗ್ತಾ ಇದೆ, ಏನು ಎಳ್ಕೊಂಡು ಹೋಗ್ತಾ ಇದೆ ಅಂತ ನೋಡೋಕೆ ಹಂಗೆ ಅನಿಸುತ್ತೆ. ಬಟ್ ಆದರೆ ನಮ್ಮ ಕಾನೂನೇ ಹೇಳುತ್ತೆ 100 ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ. ಅದೇ ಕಾರಣಕ್ಕೆ ಆಮೇಲೆ ಹೇಳೋಕ್ಕಾಗಲ್ಲ ಸತ್ಯಾಸತ್ಯತೆಗಳು ಏನಿರುತ್ತೆ ಎತ್ತಿರುತ್ತೆ ಅಂತ. ಆದಷ್ಟು ಅದಕ್ಕೆ ಕೋರ್ಟು ಕೂಲಂಕುಷವಾಗಿ ನೋಡೋಂಥ ಪ್ರಯತ್ನ ಮಾಡುತ್ತೆ. ಆದರೆ ಒಂದು ಡೌಟ್ ಕಾಡುತ್ತೆ ನಮಗೆ, ಯಾಕೆ ಡೇಟ್ಗಳೆಲ್ಲ ಇಷ್ಟಿಷ್ಟು ದೂರ ಹೋಗುತ್ತೆ ಅಂತ. ದೂರ ಹೋಗುತ್ತೆ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಅಷ್ಟೊಂದು ಕೇಸ್ಗಳು ಕೋರ್ಟ್ ಹಾಲ್ಗಳಲ್ಲಿ ಪೆಂಡಿಂಗ್ ಬಿದ್ದಿವೆ. ಸೊ ಅವೆಲ್ಲವೂ ಕೂಡ ಲೈನಪ್ ಆಗಿರುತ್ತೆ. ನಾವು ನಮ್ಮದೊಂದು ಕೇಸನ್ನ ತಗೊಂಡೋದಾಗ ಏನನ್ಸುತ್ತೆ, ಅಯ್ಯೋ ನಮ್ಮದೊಂದು ಕೇಸಿಗೆ ಮಾತ್ರ ಇಷ್ಟು ದೂರ ಹೋಗ್ತಾ ಇದೆಯಲ್ಲ ಅಂತ. ಹಂಗಲ್ಲ, ನನ್ನ ಥರನೇ ಲಕ್ಷ ಜನ ಬಂದಿರ್ತಾರೆ, ಒಬ್ಬೊಬ್ರದ್ದು ಪ್ರಿಯಾರಿಟಿ ಇರುತ್ತೆ. ಸೊ ಅದಕ್ಕೆ ಕೋರ್ಟ್ ಏನು ಮಾಡುತ್ತೆ, ಹಂಗೆ ಹಿಂಗೆ ಅಂತ ನೋಡಲ್ಲ, ಎಲ್ಲರದ್ದು ಒಂದು ಲೈನಲ್ಲಿ ಹಾಕೊಂಡು ಹೋಗುತ್ತೆ. ಬಟ್ ಅದರಲ್ಲೂ ಪುಣ್ಯ, ಈ ಕೇಸಲ್ಲಿ ಅಟ್ಲೀಸ್ಟು ಇವತ್ತೇ 7ನೇ ತಾರೀಕು ಹಾಕಿರೋ ಕೇಸ್ಗೆ ಮತ್ತೆ 2 ಸಲ ಕರೆದು ಇವಾಗ ಮೇಲ್ಮನವಿಗೂ ಕೂಡ ಅನುಮತಿನ ಕೊಟ್ಟಿದ್ದಾರೆ. ಸೊ ಅದನ್ನು ಯಾಕೆ ಕೊಡುತ್ತೆ ಅಂತಲೂ ಕೂಡ ಕೆಲವೊಂದಷ್ಟು ಜನಕ್ಕೆ ತಲೆಯಲ್ಲಿ ಬರ್ಬೋದು, ಅಲ್ಲ ನಮ್ಮ ಕೇಸ್ಗಳೆಲ್ಲ ಆಯಿತು ಅಂದರೆ ಡೇಟ್ ಅಷ್ಟು ದೂರ ಹೋಗುತ್ತೆ ಅಂತ. ಸೊ ಇವೆಲ್ಲ ಏನು ಅಂತಂದರೆ ಈ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಪಬ್ಲಿಕ್ ಪ್ರೆಷರನ್ನು ಕ್ರಿಯೇಟ್ ಮಾಡುತ್ತೆ. ಕೋರ್ಟ್ ಏನು ಯೋಚನೆ ಮಾಡುತ್ತೆ ಅಂತಂದರೆ, ಇನ್ ಕೇಸ್ ಇದರಿಂದ ಏನಾದರೂ ಜನಗಳ ಅವಘಡ ಮಾಡ್ಕೊಂಡ್ಬಿಡ್ತಾರ ಅನ್ನೋ ಒಂದು ಉದ್ದೇಶಕ್ಕೆ ಈ ಥರ ಪ್ರಿಯಾರಿಟಿ ಕೇಸ್ಗಳನ್ನು ಒಂದು ಸ್ವಲ್ಪ ಬೇಗ ಮೂವ್ ಮಾಡೋಂಥ ಪ್ರಯತ್ನ ಮಾಡ್ತಾರೆ. ಈಗ ಯೋಚನೆ ಮಾಡಿ, ಇವತ್ತೇ ಒಂದು ಜಡ್ಜ್ಮೆಂಟ್ ಬಂದಿದೆ, ಆ ಜಡ್ಜ್ಮೆಂಟ್ ಮೇಲೆ ಇವತ್ತೇ ಸ್ಟೇ ಸಿಗುತ್ತೆ ಅನ್ನೋದಾದರೆ ಅದು ಎಷ್ಟು ಒಂದು ಸೆನ್ಸಿಟಿವ್ ವಿಚಾರವಾಗಿ ಅದು ಕೋರ್ಟು ಅದನ್ನು ಪರಿಗಣಿಸಿದೆ ಅಂತ. ಯಾಕೆಂತಂದರೆ ಅಭಿಮಾನಿಗಳಿಗೆ ಏನು ಬೇಕಾದರೂ ದುಡುಕಂಥ ಸಾಧ್ಯತೆ ಇರುತ್ತೆ. ಅದೆಲ್ಲ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಇವೆಲ್ಲ ಕೂಡ ನಡೀತಾ ಇರುತ್ತೆ. ಸೊ ನಿಮಗೆ ಆಸ್ ಎ ವ್ಯೂವರ್ ಆಗಿ ಇದೆಲ್ಲ ನೋಡ್ತಾ ಇದ್ದರೆ ಏನನ್ಸುತ್ತೆ, ನೀವು ಒಂದು ಫಿಲಮನ್ನು ಯಾಕೆ ಇಷ್ಟು ಹೈಪ್ ಮಾಡ್ತಾ ಇದ್ದಾರಾ ಅಂತ ಕೆಲವೊಬ್ಬರು ಅನ್ಬೋದು. ಆದರೆ ಒಂದು ಫಿಲಮ್ನ ಹಿಂದೆ ಎಷ್ಟು ಜನ ದುಡಿತಾ ಇದ್ದಾರೆ, ಅಥವಾ ಎಷ್ಟು ಜನ ಒಂದು ಲೈಟ್ ಮ್ಯಾನಿಂದ ಹಿಡಿದು ಒಂದು ಭಟ್ರಿಂದ ಹಿಡಿದು ಅವರ ಎಫರ್ಟ್ಗಳೆಲ್ಲ ಎಷ್ಟಿದೆ. ಸೊ ಇದೆಲ್ಲದರ ಬಗ್ಗೆನೂ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಆ್ಯಂಡ್ ಜೊತೆಗೆ ಕಾಮೆಂಟ್ ಸೆಕ್ಷನ್ ಖಾಲಿಯಾಗಿದೆ, ನಿಮ್ಮ ಅಭಿಪ್ರಾಯಗಳು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಚಾನಲ್ಗೆ ಹೊಸಬರಾಗಿತ್ತು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ನೀವು ವೀಡಿಯೋನ ಇಲ್ಲಿವರೆಗೂ ನೋಡಿರ್ತೀರಾ ಅಂತಂದರೆ ನಿಮಗೇನೋ ಒಂದು ಕಂಟೆಂಟ್ ಸಿಗ್ತಾ ಇದೆ ಅನ್ನೋ ಒಂದು ಉದ್ದೇಶಕ್ಕೆ ನೋಡ್ತಾ ಇದ್ದೀರಾ. ಅದರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಟೀಮ್ ಜೊತೆ ಸೇರ್ಕೊಳ್ಳಿ. ದಿನ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ನಿಮಗೆ ತಲುಪಿಸೋಂಥ ಪ್ರಯತ್ನ ನಾನು ಮಾಡ್ತೀನಿ. ಜೊತೆಗೆ ನಾಳೆ ಯಾವ ಕಂಟೆಂಟ್ ಬಗ್ಗೆ ಮಾತಾಡಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ